ಸಾರಿ. ಈಗ ಈ ವಿಡಿಯೋದಲ್ಲಿ ನಾನು ಅರೇಸ್ ನ ನಿಮಗೆ ಹೇಳ್ಕೊಡ್ತೀನಿ. ಸಿಂಗಲ್ ಡೈಮೆನ್ಷನಲ್ ಅರೇ. ಅರೇ ಅಂದ್ರೆ ಏನು? ಅರೇ ಅಂದ್ರೆ ಸೊ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಆಫ್ ಸಿಮಿಲರ್ ಟೈಪ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಆ, ಈಗ ನೋಡಿ, ನನ್ನ ಹತ್ರ ಒಂದು ಆ, ಎರಡು ಬಾಕ್ಸಸ್ ಬೇಕು, ಎರಡು ನಂಬರ್ ಸ್ಟೋರ್ ಮಾಡಬೇಕು ಅಂದ್ರೆ ನಾನು ಹಿಂಗೆ ಹೇಳ್ತೀನಿ, ಇಂಟ್ ಎ ಕಮ ಬಿ ಅಂತ ಹೇಳ್ತೀನಿ. ಸೊ ಎಗೆ ಒಂದು ಬಾಕ್ಸ್ ಬಂತು, ಬಿಗೆ ಇನ್ನೊಂದು ಬಾಕ್ಸ್ ಬಂತು, ಏನೋ ಎರಡು ಬಾಕ್ಸ್ ಇದೆ. ನನಗೆ 100 ನಂಬರ್ ಸ್ಟೋರ್ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡೋದು? ಸೊ ಈ ತರ 100 ಬಾಕ್ಸ್ ಅಂತ ನಾನು ನೇಮ್ ಕೊಡ್ತಾ ಹೋಗ್ಬೇಕಲ್ವಾ? A1, A2, A3, A4, ಹಂಗೆ ಅಪ್ ಟು A100. ಈ 100 ಸಣ್ಣ ಬಾಕ್ಸ್ಗಳನ್ನ ಇಟ್ಕೊಳ್ಳೋದಕ್ಕಿಂತ ಸೊ ನಾವು ಒಂದು ದೊಡ್ಡ ಬಾಕ್ಸ್ ನ ತಗೊಂಡು ಅದರಲ್ಲಿ 100 ಕಂಪಾರ್ಟ್ಮೆಂಟ್ ಇಟ್ಕೊಂಡ್ರೆ ಅದೇನೆ ಅರೆ ಅಷ್ಟೇನೆ. ಸೊ 100 ಕಂಪಾರ್ಟ್ಮೆಂಟ್ಸ್. ಸೊ ಒಂದು ಆ ದೊಡ್ಡ ಬಾಕ್ಸ್ ತಗೊಂಡು 100 ಕಂಪಾರ್ಟ್ಮೆಂಟ್, 100 ಸಣ್ಣ ಸಣ್ಣ ಬಾಕ್ಸ್ ನ ಇಟ್ಕೊಳ್ಳೋದಕ್ಕಿಂತ ಒಂದು ದೊಡ್ಡ ಬಾಕ್ಸ್ ತಗೊಂಡು ಅದರಲ್ಲಿ 100 ಕಂಪಾರ್ಟ್ಮೆಂಟ್ ಇಟ್ಕೊಳ್ಳೋದನ್ನ ಅರೆ ಅಂತ ಹೇಳ್ತೀವಿ ಅಷ್ಟೇ. ಸೊ ಡೆಫಿನೇಷನ್ ಏನು ಅರೇದು? ವೆರಿ ಸಿಂಪಲ್ ಡೆಫಿನೇಷನ್. ಸೊ ಅರೇ ಇಸ್ ಎ ಗ್ರೂಪ್ ಆಫ್ ಎಲಿಮೆಂಟ್ಸ್ ಆಫ್ ಸಿಮಿಲರ್ ಡಾಟಾ ಟೈಪ್. ಅಂದ್ರೆ ನೀವು ಒಂದು ಇಂಟೀಜರ್ ಅರೇ ಅಂದ್ರೆ ಅದರಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಇಂಟೀಜರೇ ಆಗಿರ್ಬೇಕು, ಅಂದ್ರೆ ನಂಬರ್ ವಿತೌಟ್ ಡೆಸಿಮಲ್ ಪಾಯಿಂಟ್. ಫ್ಲೋಟಿಂಗ್ ಪಾಯಿಂಟ್ ಅರೇ ಅಂದ್ರೆ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಫ್ಲೋಟಿಂಗ್ ಪಾಯಿಂಟ್ ಅಂದ್ರೆ ನಂಬರ್ ವಿತ್ ಡೆಸಿಮಲ್ ಪಾಯಿಂಟ್ ಆಗಿರ್ಬೇಕು. ಸೊ ಅರೇ ಇಸ್ ಎ ಗ್ರೂಪ್ ಆಫ್ ಎಲಿಮೆಂಟ್ಸ್ ಆಫ್ ಸಿಮಿಲರ್ ಡಾಟಾ ಟೈಪ್. ಸೊ ಕೆಲವರು ಅರೇ ಇಸ್ ಎ ಹೋಮೋಜಿನಿಯಸ್ ಗ್ರೂಪ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಹೋಮೋಜಿನಿಯಸ್ ಅಥವಾ ಹೆಟರೋಜಿನಿಯಸ್ ಅಂತ ಕಲ್ತಿದ್ರಿ ನೀವು. ಹೋಮೋಜಿನಿಯಸ್ ಅಂದ್ರೆ ಎಲ್ಲಾ ಸೇಮ್ ಟೈಪ್ ಅಂತ ಅಷ್ಟೇನೆ. ಸೊ ಅರೇ ಇಸ್ ಅ ಸೆಟ್ ಆಫ್ ಹೋಮೋಜಿನಿಯಸ್ ಗ್ರೂಪ್ ಆಫ್ ಎಲಿಮೆಂಟ್ಸ್. ಹೋಮೋಜಿನಿಯಸ್ ಅಂದ್ರೆ ಎಲ್ಲ ಸೇಮ್ ಅಂತ ಅರ್ಥ ಅಷ್ಟೇನೆ. ಸೊ ತುಂಬಾ ಸಿಂಪಲ್. ಟೈಪ್ಸ್ ಆಫ್ ಅರೇಸ್: ಸಿಂಗಲ್ ಡೈಮೆನ್ಷನಲ್ ಅರೇ ಮತ್ತೆ ಮಲ್ಟಿ ಡೈಮೆನ್ಷನಲ್ ಅರೇ. ಈ ವಿಡಿಯೋದಲ್ಲಿ ನಾನು ಸಿಂಗಲ್ ಡೈಮೆನ್ಷನಲ್ ಅರೇನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಮಲ್ಟಿ ಡೈಮೆನ್ಷನಲ್ ಅರೇನ ನೋಡೋಣ. ಸೊ ಸಿಂಗಲ್ ಡೈಮೆನ್ಷನಲ್ ಅರೇ ಹೆಂಗಿರುತ್ತೆ? ಅರೇ ಡಿಕ್ಲರೇಷನ್. ಈಗ A4 ಅಂತ ಹೇಳಿದ್ರಿ, ಇಂಟ್ A4 ಅಂತ. ಏನಾಗತ್ತೆ ಹಿಂಗಾದಾಗ ಅಂದ್ರೆ, ಸೊ ಎ ಅನ್ನೋದು ಅರೇ ನೇಮು, ಅಂದ್ರೆ ದೊಡ್ಡ ಬಾಕ್ಸ್ ನೇಮು. ಅದರಲ್ಲಿ ಎಷ್ಟು ಕಂಪಾರ್ಟ್ಮೆಂಟ್ ಇರುತ್ತೆ? 4 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. 1, 2, 3, 4. ಇದನ್ನ 0th ಕಂಪಾರ್ಟ್ಮೆಂಟ್ ಅಂತೀನಿ, ಇದನ್ನ ಫಸ್ಟ್ ಕಂಪಾರ್ಟ್ಮೆಂಟ್ ಅಂತೀನಿ, ಇದನ್ನ ಸೆಕೆಂಡ್ ಕಂಪಾರ್ಟ್ಮೆಂಟ್ ಅಂತೀನಿ, ಇದನ್ನ ಥರ್ಡ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀನಿ. ಸರ್ ಯಾಕೆ ಸರ್ 0 ಇಂದ ಸ್ಟಾರ್ಟ್ ಮಾಡಿದ್ರಿ ಅಂತ ನೀವು ಕೇಳಿದ್ರೆ, ಅರೇ ಆಕ್ಚುಲಿ ಈ ಇಂಡೆಕ್ಸ್ ಅಂತ ಹೇಳ್ತೀವಿ. ಇದನ್ನ ಇಂಡೆಕ್ಸ್ ಅಂದ್ರೆ ಆ ಕಂಪಾರ್ಟ್ಮೆಂಟ್ ನಂಬರ್, ಆ ಕಂಪಾರ್ಟ್ಮೆಂಟ್ ನಂಬರ್ ಅದನ್ನ ನಾವು ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಈ ಡೆನಿಸ್ ರಿಚಿ ಯಾರು ಸಿ ಲ್ಯಾಂಗ್ವೇಜ್ ನ ಡೆವಲಪ್ ಮಾಡಿದ್ರು, ಅವರು 0 ಇಂದ ಸ್ಟಾರ್ಟ್ ಮಾಡಿದ್ರು. ಓಕೆ, ಸೊ ಅರೇ ಇಂಡೆಕ್ಸ್ ಸ್ಟಾರ್ಟ್ಸ್ ಫ್ರಮ್ 0. ಸೊ ಹಂಗಾಗಿ ನಾನು 4 ಅಂದ್ರೆ 0 ಇಂದ ಸ್ಟಾರ್ಟ್ ಆಗೋದ್ರಿಂದ 0, 1, 2, 3 ಅಂತ ಹೇಳ್ತೀವಿ. ಈಗ ಈ ಲೊಕೇಶನ್ ಅನ್ನು ಹೆಂಗೆ ನಾನು ಇಲ್ಲಿಗೆ ಏನೋ ಒಂದು ನಂಬರ್ ಹಾಕ್ಬೇಕು ಅಂದ್ರೆ ಹೆಂಗ್ ಹಾಕೋದು? ಎ ಆಫ್ 0 ಈಕ್ವಲ್ ಟು 10 ಅಂತ ಹೇಳ್ತೀನಿ. ಎ ಆಫ್ 0 ಅಂದ್ರೆ ಇದು. ಓಕೆ, ಸೊ ಎ ಆಫ್ 1, ಎ ಆಫ್ 1 ಅಂದ್ರೆ, ಸೊ ಈಗ ನಾನು 15 ಅಂತೀನಿ ಅಂದ್ಕೊಳ್ಳಿ, ಇದು ಎ ಆಫ್ 1 ಆಗತ್ತೆ. ಈಗ ನಾನು ಎ ಆಫ್ 2 ಅಂತ ಹೇಳಿದ್ರೆ 12 ಅಂತ ಅನ್ಕೊಳ್ಳಿ, ಅದು ಇಲ್ಲಿಗೆ ಬರುತ್ತೆ. ಎ ಆಫ್ 3, ಎ ಆಫ್ 3 5 ಅಂತ ಹೇಳ್ತೀನಿ, ಅದು ಇಲ್ಲಿಗೆ ಬರುತ್ತೆ. ಸೊ ವೆರಿ ಸಿಂಪಲ್. ಓಕೆ, ಸೊ ಈಗ ಫ್ಲೋಟ್ ಬಿ ಆಫ್ 5 ಅಂತ ಹೇಳ್ತೀನಿ. ಫ್ಲೋಟ್ ಬಿ ಆಫ್ 5 ಅಂದ್ರೆ ನನಗೆ ಬಿ ಅನ್ನೋ ಒಂದು ಅರೇ ಕೊಡು, ಅದರಲ್ಲಿ ಎಲ್ಲಾ ಎಲಿಮೆಂಟ್ಸ್ ಫ್ಲೋಟಿಂಗ್ ಪಾಯಿಂಟ್ ಇರಬೇಕು. ಅಂದ್ರೆ ಬಿ ಅನ್ನೋದು ನನ್ನ ಬಾಕ್ಸಿನ ಹೆಸರು. ಅದರಲ್ಲಿ ಎಷ್ಟು ಕಂಪಾರ್ಟ್ಮೆಂಟ್ ಇರುತ್ತೆ? 5 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. 1, 2, 3, 4, 5. 0, 1, 2, 3, 4. ಸೊ ಇವಾಗ ನಾನು ಈ ಕಂಪಾರ್ಟ್ಮೆಂಟ್ ಯಾವ್ದಾರ ನಂಬರ್ ಹಾಕ್ಬೇಕು ಅಂದ್ರೆ, ಸೊ ಹೆಂಗೆ? ಬಿ ಆಫ್ 0 ಈಕ್ವಲ್ ಟು 12.5 ಅಂದ್ರೆ ಇಲ್ಲಿಗೆ 12.5 ಬಂತು. ಈಗ ನಾನು ಬಿ ಆಫ್ 2ಗೆ ಏನೋ ಹಾಕ್ಬೇಕು ನಂಬರು ಅಂದ್ರೆ, ಬಿ ಆಫ್ 2 ಈಕ್ವಲ್ ಟು 10.5 ಅಂತೀನಿ. ಅವಾಗ ಇಲ್ಲಿಗೆ 10.5 ಬರುತ್ತೆ. ವೆರಿ ಸಿಂಪಲ್. ಇದು ಅರೇ ಡಿಕ್ಲರೇಷನ್ ಅಂತ ಹೇಳ್ತೀವಿ. ಅಂದ್ರೆ ಹೆಂಗೆ ನಾನು ಒಂದು ದೊಡ್ಡ ಬಾಕ್ಸ್ ವಿತ್ ಕಂಪಾರ್ಟ್ಮೆಂಟ್ಸ್ ತಗೊಳ್ಳೋದು ಅಂತ. ಈಗ ಇನಿಷಿಯಲೈಸೇಷನ್ ಅಂದ್ರೆ ನಾವು ಅರೇ ಡಿಕ್ಲೇರ್ ಮಾಡೋ ಟೈಮ್ ಅಲ್ಲೇನೆ ಎಲಿಮೆಂಟ್ಸ್ ಅನ್ನ ಅರೇಗ್ ಹಾಕಿದ್ರೆ ಅದನ್ನ ಇನಿಷಿಯಲೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಇಫ್ ವಿ ಅಸೈನ್ ಸಮ್ ಎಲಿಮೆಂಟ್ಸ್ ಇನ್ ಟು ಎನ್ ಅರೇ ಎಟ್ ದ ಟೈಮ್ ಆಫ್ ಡಿಕ್ಲರೇಷನ್ ಅಂತ. ಅಂದ್ರೆ ನಾವು ಅರೇ ಡಿಕ್ಲೇರ್ ಮಾಡೋ ಟೈಮ್ ಅಲ್ಲೇನೆ
ಆ ಎಲಿಮೆಂಟ್ಸ್ ಅನ್ನ ಹಾಕಿದ್ರೆ ಇಫ್ ವಿ ಅಸೈನ್ ಸಮ್ ವ್ಯಾಲ್ಯೂಸ್ ಟು ಎನ್ ಅರೇ ಅಟ್ ದ ಟೈಮ್ ಆಫ್ ಡಿಕ್ಲರೇಷನ್ ಈಸ್ ಕಾಲ್ಡ್ ವಾಟ್ ಇನಿಷಿಯಲೈಸೇಷನ್. ಕೆಲವು ಎಕ್ಸಾಂಪಲ್ ನೋಡೋಣ. ಇಂಟ್ ಎ ಆಫ್ 4 10 5 20 30. ಸರ್ ಇದು ಫ್ಲವರ್ ಬ್ರೇಸಸ್ ಇರ್ಬೇಕಾ? ಹೌದು, ಫ್ಲವರ್ ಬ್ರೇಸಸ್ ಇರಬೇಕು. ನಾನು ಏನ್ ಕೇಳ್ತಾ ಇದ್ದೀನಿ, ನನಗೊಂದು ಅರೇ ಕೊಡು, ಅದ್ರ ಹೆಸರು ಎ ಅಂತ ಇರ್ಲಿ, ಅದ್ರಲ್ಲಿ ನಾನು 4 ಎಲಿಮೆಂಟ್ಸ್ ಅನ್ನ ಸೇವ್ ಮಾಡ್ಬೇಕು, ಆ 4 ಎಲಿಮೆಂಟ್ಸ್ ಇದು ಅಂತ ಹೇಳ್ತೀನಿ. ಸೊ ಏನಾಗುತ್ತೆ, ನನಗೊಂದು ಅರೇ ಸಿಗತ್ತೆ. ಆ ಅರೇಲಿ ನಾನು ಎಷ್ಟು ಎಲಿಮೆಂಟ್ ಸ್ಟೋರ್ ಮಾಡ್ಬೇಕು? 4 ಎಲಿಮೆಂಟ್ಸ್ ಅನ್ನ ಸ್ಟೋರ್ ಮಾಡ್ಬೇಕು. ಸೊ ಅದ್ರ ಇಂಡೆಕ್ಸ್ ಏನಾಗಿರುತ್ತೆ? 0 1 2 3 ಅಂತ ಇರುತ್ತೆ. ಇಲ್ಲಿ ಏನ್ ಬರುತ್ತೆ? 10 ಬರುತ್ತೆ, ಇಲ್ಲಿ 5 ಬರುತ್ತೆ, ಇಲ್ಲಿ 20 ಬರುತ್ತೆ, ಇಲ್ಲಿ 30 ಬರುತ್ತೆ. ಸೊ ಫ್ಲೋಟ್ ಬಿ ಆಫ್, ನಾನು ಏನ್ ಕೇಳ್ತಾ ಇದ್ದೀನಿ, ನನಗೆ 3 ಕಂಪಾರ್ಟ್ಮೆಂಟ್ ಇರೋ ಒಂದು ಬಾಕ್ಸ್ ಅನ್ನು ಕೊಡು, ಅದರ ಹೆಸರೇನು ಬಿ ಅಂತ. ಅದ್ರಲ್ಲಿ 3 ಕಂಪಾರ್ಟ್ಮೆಂಟ್ ಇದೆ, 0 1 2 ಅಂತೀನಿ. ಸೊ 10.4 ಇಲ್ಲಿಗೆ ಬಂತು, 3.2 ಇಲ್ಲಿಗೆ ಹೋಯ್ತು, 5.6 ಬಿ ಆಫ್ 2ಗೆ ಹೋಯ್ತು. ಇದನ್ನ ಅರೆ ಇನಿಷಿಯಲೈಸೇಷನ್ ಅಂತ ಹೇಳ್ತೀವಿ. ಈಗ ನಾನೊಂದು ಅರೇ ಡಿಕ್ಲೇರ್ ಮಾಡಿ 4 ಎಲಿಮೆಂಟ್ಸ್ ನ ಅಕ್ಸೆಪ್ಟ್ ಮಾಡಿ 4 ಎಲಿಮೆಂಟ್ಸ್ ನ ಪ್ರಿಂಟ್ ಮಾಡಬೇಕು. ಸೊ ತುಂಬಾ ಸಿಂಪಲ್, ಹ್ಯಾಶ್ ಇನ್ಕ್ಲೂಡ್ stdio.h. ಸೊ 4 ಎಲಿಮೆಂಟ್ಸ್ ಆದ್ರಿಂದ ಎ ಆಫ್ 4. ಸೊ ಏನಾಯ್ತು, ಮೆಮೊರಿ ಅಲೋಕೇಟ್ ಆಯ್ತು 4 ಎಲಿಮೆಂಟ್ಸ್ ಸ್ಟೋರ್ ಮಾಡಕ್ಕೆ. ಸೊ 1 2 3 4 0 1 2 3 ಅಂತ ಹೇಳ್ತೀನಿ. ಸೊ ಇವಾಗ ನಾನೇನ್ ಮಾಡ್ಬೇಕು, 4 ಎಲಿಮೆಂಟ್ಸ್ ನ ಅಕ್ಸೆಪ್ಟ್ ಮಾಡ್ಕೊಬೇಕು, 4 ಎಲಿಮೆಂಟ್ಸ್ ನ ಪ್ರಿಂಟ್ ಮಾಡಬೇಕು. ಸೊ ಎಂಟರ್ 4 ಎಲಿಮೆಂಟ್ಸ್ ಅಂತ. ಸೊ ಪ್ರಿಂಟ್ ಎಫ್ ಆದ್ರಿಂದ ಏನಾಗುತ್ತೆ, ಈ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ನೀವು ರನ್ ಮಾಡಿದಾಗ ಅಲ್ವಾ. ಎಂಟರ್ 4 ಎಲಿಮೆಂಟ್ಸ್ ಅಂತ ನೀವು ಎಂಟರ್ ಮಾಡಿದ್ರೆ ಅಂದ್ರೆ ಪ್ರಿಂಟ್ ಆಯ್ತು. ಸ್ಲಾಶ್ ಏನ್ ಇರೋದ್ರಿಂದ ಕರ್ಸರ್ ನೆಕ್ಸ್ಟ್ ಲೈನ್ ಹೋಯ್ತು. ನಾ ಈ ಸ್ಟೇಟ್ಮೆಂಟ್ ನೋಡ್ಕೊಂಡು 4 ಎಲಿಮೆಂಟ್ಸ್ ನ ಎಂಟರ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಈಗ ಈ 4 ಎಲಿಮೆಂಟ್ಸ್ ನ ಅಕ್ಸೆಪ್ಟ್ ಮಾಡ್ಕೊಬೇಕಲ್ವಾ ನಾನು ಸ್ಕ್ಯಾನ್ ಎಫ್ ಯೂಸ್ ಮಾಡ್ಕೊಂಡು. ಹೆಂಗ್ ಮಾಡ್ತೀನಿ, ಸ್ಕ್ಯಾನ್ ಎಫ್ %d 4 ಸಲಿ, ಯಾಕೆ 4 ಇಂಟೀಜರ್ ಎಲಿಮೆಂಟ್. ಫಸ್ಟ್ ನ ತಗೊಂಡು ಎಲ್ಲಿಗೆ ಹಾಕು, ಎ ಆಫ್ 0. ಎ ಆಫ್ 0 ಅಂದ್ರೆ ಇದು. ಸೊ ಇಲ್ಲಿಗೆ 5 ಬಂತು. ನೆಕ್ಸ್ಟ್ 10 ಇಲ್ಲಿಗೆ ಹೋಗಿ ಕೂತ್ಕೊಂತು. ನೆಕ್ಸ್ಟ್ 20 ಇಲ್ಲಿಗೆ ಹೋಗಿ ಕೂತ್ಕೊಂತು. 15 ಎ ಆಫ್ 3ಗೆ ಹೋಗಿ ಕೂತ್ಕೊಂತು. ಸೊ ನಾನೊಂದು ಕೆಲಸ ಮಾಡ್ತೀನಿ, ಇಲ್ಲಿ ಇದು ಸ್ವಲ್ಪ ಓವರ್ಲ್ಯಾಪ್ ಆಗ್ತಿದೆ. ಸೊ ಹಿಂಗ್ ಬರೆಯೋಣ, 5 ಸ್ಪೇಸ್ ಕೊಟ್ಟು ಕೊಡ್ಬೋದು ನೀವು. ಓಕೆ, ಸೊ 20 15 ಸ್ಕ್ಯಾನ್ ಎಫ್ ಗೊತ್ತಾಯ್ತಲ್ಲ. %% ಬರಬೇಕು ಸ್ಕ್ಯಾನ್ ಎಫ್ ಅಲ್ಲಿ, ಗೊತ್ತಿದೆ ಅದು ನಿಮ್ಗೆ. %, ಎ ಆಫ್ 0. ಎ ಆಫ್ 0 ಅಂದ್ರೆ ಈ ಲೊಕೇಶನ್, ಎ ಆಫ್ 1 ಅಂದ್ರೆ ಇದು, ಎ ಆಫ್ 2, ಎ ಆಫ್ 3. ಈಗ ಸೊ ನಾನು ಹೆಂಗೆ ಪ್ರಿಂಟ್ ಮಾಡೋದು, ಪ್ರಿಂಟ್ ಅರೇ ಎಲಿಮೆಂಟ್ಸ್ ಆರ್, ಆ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಅರೇ ಎಲಿಮೆಂಟ್ಸ್ ಆರ್ ಸ್ಲಾಶ್ ಏನಿರೋದ್ರಿಂದ ಕರ್ಸರ್ ನೆಕ್ಸ್ಟ್ ಲೈನಿಗೆ ಹೋಯ್ತು. ನಾನೇನ್ ಮಾಡ್ತೀನಿ, ಪ್ರತಿಯೊಂದು ಎಲಿಮೆಂಟ್ ಮಧ್ಯ /t ಅಂದ್ರೆ ಒಂದು ಟ್ಯಾಬ್ ಸ್ಪೇಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಏನಾಯ್ತು, ದಿಸ್ %d ಕರೆಸ್ಪಾಂಡ್ಸ್ ಟು ಎ ಆಫ್ 0. ಎ ಆಫ್ 0 ಅಂದ್ರೆ ಏನು, 5 ಪ್ರಿಂಟ್ ಆಯ್ತು. ಆಮೇಲೆ /t ಇದೆ ಅಂದ್ರೆ ಒಂದು ಟ್ಯಾಬ್ ಸ್ಪೇಸ್. ನೆಕ್ಸ್ಟ್ ದಿಸ್ %d ಕರೆಸ್ಪಾಂಡ್ಸ್ ಟು ಎ ಆಫ್ 1. ಎ ಆಫ್ 1 ಅಂದ್ರೆ 10 ಪ್ರಿಂಟ್ ಆಯ್ತು. ಮತ್ತೆ /t ಇದೆ. ದಿಸ್ %d ಕರೆಸ್ಪಾಂಡ್ಸ್ ಟು ಎ ಆಫ್ 2. ಎ ಆಫ್ 2 ಅಂದ್ರೆ 20. ದಿಸ್ /t ಮತ್ತೆ %d ಎ ಆಫ್ 3. ಎ ಆಫ್ 3 ಅಂದ್ರೆ 15. ಸೊ ಈಗ ರಿಟರ್ನ್ 0 ಹೊರಗಡೆ ಬರುತ್ತೆ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಅಲ್ಲಿ ಏನ್ ಡ್ರಾಬ್ಯಾಕ್ ಇದೆ ಅಂದ್ರೆ, ನೀವು 4 ಎಲಿಮೆಂಟ್ಸ್ ಏನೋ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ಪ್ರಿಂಟ್ ಮಾಡ್ತಿದ್ದೀರಾ, ಹಂಗಾಗಿ ಹಿಂಗ್ ಬರಿಬಹುದು %a ಆಫ್ 0, %a ಆಫ್ 1, %a ಆಫ್ 2 ಅಂತ. ಫಾರ್ ಎಕ್ಸಾಂಪಲ್ ನಾನು 100 ನಂಬರ್ ಅಕ್ಸೆಪ್ಟ್ ಮಾಡಬೇಕು ಅಂದ್ರೆ %a ಆಫ್ 0, %a ಆಫ್ 1, %a ಆಫ್ 2, %a ಆಫ್ 3 ಅಪ್ ಟು ಎ ಆಫ್ 99 ತನಕ ಮಾಡ್ಬೇಕಲ್ಲ. ಸೊ ಹೆಂಗಾಗತ್ತೆ, ಅವಾಗ ಇಂಟರ್ವ್ಯೂರು ಯಾವ ಕಾಲೇಜು ಅಂತ ಕೇಳ್ತಾರೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಅರೇಸ್ ಅನ್ನ ಯೂಸ್ ಮಾಡ್ಬೇಕು. ಸೊ ಅರೇಸ್ ಫಾರ್ ಲೂಪ್ ನ ಯೂಸ್ ಮಾಡ್ಬೇಕು. ಫಾರ್ ಲೂಪ್ ಯೂಸ್ ಮಾಡ್ಬಿಟ್ರೆ ತುಂಬಾ ಸಿಂಪಲ್. ಸೊ ಎಲ್ರಿಗೂ ಫಾರ್ ಲೂಪ್ ಗೊತ್ತಿದೆ ಹೆಂಗ್ ವರ್ಕ್ ಆಗುತ್ತೆ ಅಂತ. ಸೊ ಏನಾಯ್ತು, ನಾ ಬೆಟರ್ ಆನ್ಲೈನ್ GDB ಟೈಪ್ ಮಾಡಿ ತೋರಿಸ್ಬಿಡ್ತೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗತ್ತೆ. ಸೊ ಏನ್ ಮಾಡ್ತೀನಿ, ಇಲ್ಲಿ ಹ್ಯಾಶ್ ಇನ್ಕ್ಲೂಡ್ stdio.h. ಸೊ ಇಂಟ್ ಮೈನೆ ತಗೋಣ, ಇಂಟ್ ಮೈನ್. ಸೊ ಇವಾಗ ಇಂಟ್ ಎ ಆಫ್ 4, ನಂಗೆ 4 ಎಲಿಮೆಂಟ್ಸ್ ಬೇಕು. ಯಾಕೆ ಫಾರ್ ಲೂಪಿಗೆ 5 ತಗೊಂತೀನಿ, ನಿಮ್ಗೆ ಗೊತ್ತಾಗತ್ತೆ ಇಂಡೆಕ್ಸ್ ಯಾಕೆ ಅಂತ. ಪ್ರಿಂಟ್ ಎಫ್ ಎಂಟರ್ 4 ಎಲಿಮೆಂಟ್ಸ್ ಅಂತೀನಿ. ಏನಾಯ್ತು ಇವಾಗ,
ಸೊ ಇದನ್ನ ನೋಡಿ 4 ಎಲಿಮೆಂಟ್ಸ್ ಎಂಟರ್ ಮಾಡ್ತಾರೆ. ಜಸ್ಟ್ ಒಂದು ಲೈನ್ ಕೊಡ್ತೀನಿ ಇಲ್ಲಿ ಸ್ಪೇಸ್, ನನಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ ಸುಲಭ. ನಂಗೆ ಫಾರ್ ಐ ಈಕ್ವಲ್ ಟು 0, ಯಾಕೆ ಇಂಡೆಕ್ಸ್ ಸ್ಟಾರ್ಟ್ ಆಗೋದು 0 ಇಂದ, ಐ ಲೆಸ್ ದ್ಯಾನ್ 4, ಐ ಪ್ಲಸ್ ಪ್ಲಸ್, ನಾನು ಇಲ್ಲಿ ಏನ್ ಹೇಳ್ತೀನಿ, ಸೊ ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಡಿ ಆಂಪರ್ಸೆಂಟ್ ಎ ಆಫ್ ಐ ಅಂತ ಹೇಳ್ತೀನಿ. ಸೊ ಎ ಆಫ್ ಐ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಈಗ ಪ್ರಿಂಟ್ ಎಫ್ ಅರೇ ಎಲಿಮೆಂಟ್ಸ್ ಆರ್. ಸೊ ನಾನು ಪ್ರಿಂಟ್ ಮಾಡ್ಬೇಕು ಅರೇ ಎಲಿಮೆಂಟ್ಸ್ ಅನ್ನ. ಸೊ ಏನ್ ಮಾಡ್ತೀನಿ ಇಲ್ಲಿ ನಾನು, ಸೊ ಫಾರ್, ಮತ್ತೆ ಒಂದ್ ಸ್ವಲ್ಪ ಸ್ಪೇಸ್ ತಗೊಂತೀನಿ, ಈಸಿ ಆಗತ್ತೆ ನನಗೆ. ಫಾರ್ ಐ ಈಕ್ವಲ್ ಟು 0, ಐ ಲೆಸ್ ದ್ಯಾನ್ 4, ಐ ಪ್ಲಸ್ ಪ್ಲಸ್, ಸೊ ಪ್ರಿಂಟ್ ಎಫ್, ಸೊ ಪರ್ಸೆಂಟೇಜ್ ಡಿ ಸ್ಲಾಶ್ ಡಿ ಎ ಆಫ್ ಐ. ಸೊ ಇಲ್ಲಿ ನಾನು ರಿಟರ್ನ್ 0 ಅಂತ ಕೊಡ್ತೀನಿ. ಈಗ ರನ್ ಮಾಡ್ತೀನಿ ನೋಡಿ. ರನ್ ಮಾಡಿದಾಗ ಏನಾಯ್ತು, ಎಂಟರ್ 4 ಎಲಿಮೆಂಟ್ಸ್ ಅಂತ ಕೇಳ್ತು. ನಾನೇನ್ ಮಾಡಿದೆ ಇವಾಗ 10, ಸೊ ಸ್ಪೇಸ್ ಕೊಡ್ಬೋದು, 10, 20, 30, 40 ಅಂತ ಕೊಟ್ಟೆ. ಈಗ ನೋಡಿ ಅರೇ ಎಲಿಮೆಂಟ್ಸ್ ಆರ್ ಅಂತ ಬಂತು. ಹೆಂಗ್ ವರ್ಕ್ ಆಯ್ತಿದು ಟ್ರೇಸ್ ಮಾಡ್ತೀನಿ ನೋಡಿ, ನಿಮಗೆ ಐಡಿಯಾ ಬರುತ್ತೆ. ಈಗ ಇಂಟ್ ಎ ಆಫ್ 4 ಮೆಮೊರಿ ಅಲೋಕೇಟ್ ಆಯ್ತು. ಅರೇ ವಿತ್ ಎಷ್ಟು ಎಲಿಮೆಂಟ್ ಸ್ಟೋರ್ ಮಾಡಕ್ಕೆ, 4 ಎಲಿಮೆಂಟ್ಸ್, 1, 2, 3, 4, 0, 1, 2, 3, ಐ ಮೆಮೊರಿ ಅಲೋಕೇಟ್ ಆಯ್ತು ಐಗೆ. ಈಗ ಲೈನ್ ನಂಬರ್ 5, ಸೊ ಎಂಟರ್ 4 ಎಲಿಮೆಂಟ್ಸ್ ಡಿಸ್ಪ್ಲೇ ಆಯ್ತಾ. ಇದು ಎಂಟರ್ 4 ಎಲಿಮೆಂಟ್ಸ್ ಡಿಸ್ಪ್ಲೇ ಆಯ್ತು. ಅದನ್ನ ನೋಡ್ಕೊಂಡು ನೀವೇನ್ ಮಾಡಿದ್ರಿ, 4 ಎಲಿಮೆಂಟ್ಸ್ ಎಂಟರ್ ಮಾಡಿದ್ರಿ. ಈಗ ನಾನು 4 ಟೈಮ್ಸ್ ಸ್ಕ್ಯಾನ್ ಎಫ್ ಬರೀಬೇಕು, ಬಟ್ ನಾ 4 ಟೈಮ್ಸ್ ಸ್ಕ್ಯಾನ್ ಎಫ್ ಬರ್ತಿದ್ದೀನಾ, ಇಲ್ಲ, ಒಂದೇ ಸಲ ಸ್ಕ್ಯಾನ್ ಎಫ್ ಬರ್ತಿದ್ದೀನಿ. ಸೊ ಇಲ್ಲಿ ಏನ್ ಮಾಡಿದೆ, ಅದಕ್ಕೆ ಫಾರ್ ಲೂಪ್ ನೀವು ಕಲ್ತಿದ್ರಿ. ಫಾರ್ ಲೂಪ್ ಅಲ್ಲಿ ಯಾವ್ದನ್ನಾದ್ರೂ ನಾ ರಿಪೀಟ್ ಮಾಡ್ಬೇಕು ಅಂದ್ರೆ ಫಾರ್ ಲೂಪ್ ಯೂಸ್ ಮಾಡ್ಬೇಕು, ಅಥವಾ ಫಾರ್ ಲೂಪ್ ಅಂತ ಅಲ್ಲ, ವೈಲ್ ಯಾವ್ದಾದ್ರು ಯೂಸ್ ಮಾಡ್ಬೋದು, ಲೂಪ್ಸ್ ಯೂಸ್ ಮಾಡ್ಬೇಕು ಅಂತ. ಫಸ್ಟ್ ಇಲ್ಲಿಗೆ ಬಂತು ಐ ಈಕ್ವಲ್ ಟು 0, ಯಾಕೆ ಇಂಡೆಕ್ಸ್ 0 ಇದೆ ಅಲ್ವಾ, ಹಂಗಾಗಿ ಐ ಈಕ್ವಲ್ ಟು 0, 0 ಲೆಸ್ ದ್ಯಾನ್ 4, ಯಾಕೆಂದ್ರೆ ಲಾಸ್ಟ್ ಇಂಡೆಕ್ಸ್ 3 ಇದೆ ನೋಡಿ. ಸೊ 3 ಲೆಸ್ ದ್ಯಾನ್ 4 ತಾನೆ. ಸೊ ಹಂಗಾಗಿ 3 ಲೆಸ್ ದ್ಯಾನ್ ಐ ಲೆಸ್ ದ್ಯಾನ್ 4, 0 ಲೆಸ್ ದ್ಯಾನ್ 4, ಕಂಡೀಷನ್ ಟ್ರೂ ಆಗಿದ್ರಿಂದ ಎಂಟರ್ ಆಯ್ತು. ಏನಿದೆ ಸ್ಕ್ಯಾನರ್ ಪರ್ಸೆಂಟೇಜ್ ಪರ್ಸೆಂಟೇಜ್ ಡಿ ಆಂಪರ್ಸೆಂಟ್ ಎ ಆಫ್ ಐ. ಈ 10 ತಗೊಂಡು ಆಂಪರ್ಸೆಂಟ್ ಎ ಆಫ್ ಐ, ಎ ಆಫ್ ಐ ಅಂದ್ರೆ ಐ ವ್ಯಾಲ್ಯೂ ಏನು, 0, ಎ ಆಫ್ 0 ಇಲ್ಲಿಗೆ ಬಂತು. 10 ಐ ಪ್ಲಸ್ ಪ್ಲಸ್, ಐ ಏನಾಯ್ತು ಇನ್ಕ್ರಿಮೆಂಟ್ ಆಯ್ತು. ಐ ಇನ್ಕ್ರಿಮೆಂಟ್ ಆಗಿದ್ದು 0 ಇದ್ದಿದ್ದು 1 ಆಯ್ತು. ಮತ್ತೆ ಇಲ್ಲಿಗೆ ಬಂತು 1 ಲೆಸ್ ದ್ಯಾನ್ 4, ಕಂಡೀಷನ್ ಟ್ರೂ ಇದೆ, ಮತ್ತೆ ಎಂಟರ್ ಆಯ್ತು. ಆಂಪರ್ಸೆಂಟ್ ಎ ಆಫ್ ಐ, ಎ ಆಫ್ ಐ ಅಂದ್ರೆ ಎ ಆಫ್ 1 ಏನಾಯ್ತು 20 ಇಲ್ಲಿಗೆ ಹೋಯ್ತು. ಮತ್ತೆ ಐ ಪ್ಲಸ್ ಪ್ಲಸ್, ಐ ಇದ್ದಿದ್ದೇನಾಯ್ತು 2 ಆಯ್ತು. 2 ಲೆಸ್ ದ್ಯಾನ್ 4, ಕಂಡೀಷನ್ ಇಸ್ ಟ್ರೂ, ಆಂಪರ್ಸೆಂಟ್ ಎ ಆಫ್ ಐ, ಎ ಆಫ್ ಐ ಅಂದ್ರೆ ಎ ಆಫ್ 2, ಎ ಆಫ್ 2 ಅಂದ್ರೆ ಇಲ್ಲಿಗೆ 30 ಬಂತು. ನೆಕ್ಸ್ಟ್ ಐ ಪ್ಲಸ್ ಪ್ಲಸ್, 2 ಇದ್ದಿದ್ದೇನಾಯ್ತು 3 ಆಯ್ತು. 3 ಲೆಸ್ ದ್ಯಾನ್ 4, ಕಂಡೀಷನ್ ಇಸ್ ಟ್ರೂ, ಆಂಪರ್ಸೆಂಟ್ ಎ ಆಫ್ ಐ ಅಂದ್ರೆ ಇಲ್ಲಿಗೆ ಏನ್ ಬಂತು 40 ಬಂತು. ನೆಕ್ಸ್ಟ್ ಐ ಪ್ಲಸ್ ಪ್ಲಸ್ 5 ಆಯ್ತು. 4 ಆಯ್ತು. ಐ 3 ಆದ್ಮೇಲೆ 4 ತಾನೆ ನಮ್ಮ ದೇಶದಲ್ಲಿ ಬರೋದು. ಸೊ 3 ಆದ್ಮೇಲೆ 4 ಬರೋದು. 4 ಲೆಸ್ ದ್ಯಾನ್ 4 ಏನಾಯ್ತು ಫಾಲ್ಸ್ ಆಯ್ತು, ಹೊರಗಡೆ ಬಂತು. ಹೊರಗಡೆ ಬಂದ್ಮೇಲೆ ಏನಿದೆ ಸ್ಟೇಟ್ಮೆಂಟ್ ಇಲ್ಲಿ, ಅರೇ ಎಲಿಮೆಂಟ್ಸ್ ಆರ್ ಅಂತ ಇದೆ. ಅದಾದ್ಮೇಲೆ ಮತ್ತೆ ನಾ ಪ್ರಿಂಟ್ ಮಾಡ್ಬೇಕು ತಾನೆ. ಮತ್ತೆ 4 ಟೈಮ್ಸ್ ಪರ್ಸೆಂಟೇಜ್ ಡಿ ಅಂತ ಮಾಡಕ್ ಹೋಗ್ಬೇಡಿ. ಏನ್ ಮಾಡಿ, ಫಾರ್ ಲೂಪ್ ಒಳಗಡೆ ಪ್ರಿಂಟ್ ಎಫ್ ಹಾಕಿ ಅಷ್ಟೇನೆ. ಫಸ್ಟ್ ಇಲ್ಲಿಗೆ ಮತ್ತೆ ಐ ಈಕ್ವಲ್ ಟು 0, ಮತ್ತೇನಾಯ್ತು ಇದೇ ಐ 0 ಆಯ್ತು. 0 ಲೆಸ್ ದ್ಯಾನ್ 4, ಕಂಡೀಷನ್ ಟ್ರೂ, ಸೊ ಎಂಟರ್ ಆಯ್ತು. ಪರ್ಸೆಂಟೇಜ್ ಡಿ ಎ ಆಫ್ ಐ, ಎ ಆಫ್ ಐ ಅಂದ್ರೆ ಎ ಆಫ್ 0, 10 ಪ್ರಿಂಟ್ ಆಯ್ತು. ಸ್ಲಾಶ್ ಟಿ ಒಂದು ಟ್ಯಾಬ್ ಸ್ಪೇಸ್ ಬಂತು. ನೆಕ್ಸ್ಟ್ ಐ ಪ್ಲಸ್ ಪ್ಲಸ್ 0 ಇದ್ದಿದ್ದೇನಾಯ್ತು 1 ಲೆಸ್ ದ್ಯಾನ್ 4, ಕಂಡೀಷನ್ ಟ್ರೂ, ಎ ಆಫ್ ಐ, ಎ ಆಫ್ ಐ ಅಂದ್ರೆ ಎ ಆಫ್ 1 ಏನು 20, ಮತ್ತೆ ಟ್ಯಾಬ್ ಸ್ಪೇಸ್ ಇರೋದು ಒಂದು ಟ್ಯಾಬ್ ಸ್ಪೇಸ್ ಬಂತು. ಸೊ ಮತ್ತೆ ಐ ಪ್ಲಸ್ ಪ್ಲಸ್ ಅಂದ್ರೆ 2 ಲೆಸ್ ದ್ಯಾನ್ 4, ಪರ್ಸೆಂಟೇಜ್ ಎ ಆಫ್ ಐ, ಎ ಆಫ್ ಐ ಅಂದ್ರೆ ಎ ಆಫ್ 2, 30 ಪ್ರಿಂಟ್ ಆಯ್ತು. ಮತ್ತೆ ಸ್ಲಾಶ್ ಟಿ ಇರೋದ್ರಿಂದ 1 ಟ್ಯಾಬ್ ಸ್ಪೇಸ್, ಐ ಪ್ಲಸ್ ಪ್ಲಸ್ 2 ಇರೋದು 3 ಆಯ್ತು. 3 ಲೆಸ್ ದ್ಯಾನ್ 4, ಪರ್ಸೆಂಟೇಜ್ ಎ ಆಫ್ ಐ 40 ಪ್ರಿಂಟ್ ಆಯ್ತು. ಸ್ಲಾಶ್ ಟಿ ಎ ಆಫ್ ಐ ಪ್ಲಸ್ ಪ್ಲಸ್ 3 ಇದ್ದಿದ್ದು 4 ಆಯ್ತು. 4 ಲೆಸ್ ದ್ಯಾನ್ 4 ಫಾಲ್ಸ್ ಆಗಿ ಹೊರಗಡೆ ಬಂತು. ವೆರಿ ಸಿಂಪಲ್ ಆಯ್ತಾ. ಸೊ ಇಟ್ ಈಸ್ ವೆರಿ ಸಿಂಪಲ್. ಇದನ್ನ ನೀವು ಒಂದ್ಸಲಿ ಟೈಪ್ ಮಾಡ್ಲಿಲ್ಲ ಅಂದ್ರೆ ಅಪರಾಧ. ಸಿ ಪ್ರೋಗ್ರಾಮ್ಗಳನ್ನ ಟೈಪ್ ಮಾಡ್ಬೇಕು. ಈಗ ಏನಾಯ್ತು ಅಂದ್ರೆ ಇಲ್ಲಿ
4 ಎಲಿಮೆಂಟ್ಸ್ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳತ್ತದು. ನಂಗೆ 4 ಎಲಿಮೆಂಟ್ಸ್ ಬೇಡಪ್ಪ, ನನಗೆ ಇವತ್ತು 10 ಎಲಿಮೆಂಟ್ ಬೇಕು, ನಾಡಿದ್ದು 20 ಎಲಿಮೆಂಟ್ ಬೇಕು. ಅವಾಗ ಹೆಂಗ್ ಮಾಡೋದು? ಅಕ್ಸೆಪ್ಟಿಂಗ್ ಅಂಡ್ ಪ್ರಿಂಟಿಂಗ್ ಎನ್ ಎಲಿಮೆಂಟ್ಸ್ ಅಂತ ಹೇಳ್ತೀನಿ. ಸೊ ನನಗೆ ಎನ್ ಅಂದ್ರೆ ಎಷ್ಟಾದ್ರೂ ಆಗಿರ್ಬೋದು ಅದು ವ್ಯಾಲ್ಯೂ. ಓಕೆ, ಸೊ ನನಗೆ ಇವತ್ತು 5 ಬೇಕು, ನಾಳೆ 10 ಬೇಕು, ಹಂಗೆ ಅಕ್ಸೆಪ್ಟಿಂಗ್ ಅಂಡ್ ಪ್ರಿಂಟಿಂಗ್ ಎನ್ ಎಲಿಮೆಂಟ್ಸ್. ಸೊ ನಾನೇನ್ ಮಾಡ್ತೀನಿ, ಈ ಪ್ರೋಗ್ರಾಮ್ ನ ಚೂರು ಮಾಡಿಫೈ ಮಾಡ್ತೀನಿ. ಏನ್ ಮಾಡ್ತೀನಿ ಅಂದ್ರೆ ನಾನು ಇಂಟ್ ಸೊ ಎನ್ ಕಮ ಐ ಅಂತ ಹೇಳ್ತೀನಿ. ಸೊ ಇಲ್ಲಿ ಇಂಟ್ ಎ ಆಫ್ ಎನ್ ಅಂತ ಹೇಳ್ತೀನಿ. ಓಕೆ, ಸೊ ಎ ಆಫ್ ಎನ್, ಅಥವಾ ಇನ್ನೂ ಒಂದು ನಾವು ಹಿಂಗೂ ಮಾಡ್ಬೋದು. ಹೆಂಗೆ ಅಂತ ತೋರಿಸ್ತೀನಿ. ಜಸ್ಟ್ ಫಸ್ಟ್ ಇಂಟ್ ಐ ಕಮ ಎನ್ ಅಂತ ಹೇಳ್ತೀನಿ. ಇಲ್ಲಿ ಎಂಟರ್ ಹೌ ಮೆನಿ ಎಲಿಮೆಂಟ್ಸ್ ಡು ಯು ವಾಂಟ್ ಇನ್ ಅರೇ. ಓಕೆ, ಸ್ವಲ್ಪ ನೀಟಾಗಿರ್ಲಿ ಮೆಸೇಜ್. ಸೊ ಹೌ ಮೆನಿ ಎಲಿಮೆಂಟ್ಸ್ ಡು ಯು ವಾಂಟ್ ಇನ್ ಅರೇ. ಓಕೆ, ಸೊ ಅದನ್ನ ಅವರು 2 3 ಕೊಡ್ತಾರೆ. ಅದನ್ನ ಏನ್ ಮಾಡಿ, ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಡಿ ಅದನ್ನ ಎನ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಆಂಪರ್ಸೆಂಟ್ ಎನ್ ಅಂತ. ಸೊ ಈಗ ಅವ್ರು ಎನ್ ಕೊಟ್ಟಿದಾರಲ್ವಾ, ಈಗ ಎಷ್ಟು ಎಲಿಮೆಂಟು? ಪ್ರಿಂಟ್ ಎಫ್ ಪರ್ಸೆಂಟೇಜ್ ಡಿ. ಸೊ ಎಂಟರ್ ಪರ್ಸೆಂಟೇಜ್ ಡಿ ಎಲಿಮೆಂಟ್ಸ್, ಎಂಟರ್ ಪರ್ಸೆಂಟೇಜ್ ಡಿ ಎಲಿಮೆಂಟ್ಸ್ ಅಂತ ಹೇಳ್ತೀನಿ. ಪರ್ಸೆಂಟೇಜ್ ಡಿ ಅಂದ್ರೆ ಏನಾಯ್ತು, ಇಲ್ಲಿ ಎನ್ ಅಲ್ಲಿ ಇದೆ ಅಲ್ವಾ. ಸೊ ಇವಾಗ ಅವ್ರು ಅದನ್ನ ಎಂಟರ್ ಮಾಡ್ತಾ ಇರ್ತಾನೆ. ಎಷ್ಟು? 5 ಎಲಿಮೆಂಟ್ ಅಂದ್ರೆ 5 ಎಂಟರ್ ಮಾಡ್ತಾರೆ, 10 ಅಂದ್ರೆ 10 ಎಂಟರ್ ಮಾಡ್ತಾರೆ. ಸೊ ಫಾರ್ ಐ ಈಕ್ವಲ್ ಟು 0, ಐ ಲೆಸ್ ದನ್ ಎನ್ ತಗೊಬೇಕು ಇವಾಗ ನೀವು. ಸೊ ಅಷ್ಟೇನೆ, ಇಲ್ಲಿ ಅರೇ ಎಲಿಮೆಂಟ್ಸ್ ಆರ್ ಫಾರ್ ಐ ಈಕ್ವಲ್ ಟು 0, ಐ ಲೆಸ್ ದನ್ ಎನ್ ತಗೊಂಡ್ರೆ ಆಯ್ತು, ಅಷ್ಟೇನೆ. ತುಂಬಾ ಸಿಂಪಲ್. ಈಗ ನೋಡಿ, ರನ್ ಮಾಡ್ತೀರಿ. ಸೊ ಎ ಅನ್ಡಿಕ್ಲೇರ್ಡ್ ಅಂತ ಹೇಳುತ್ತೆ, ಯಾಕೆ ನಾವಿಲ್ಲಿ ಅರೇನೆ ಡಿಕ್ಲೇರ್ ಮಾಡ್ಲಿಲ್ಲ. ಸೊ ಇಂಟ್ ಎ ಆಫ್ ಎನ್. ಸೊ ಇಂಟ್ ಎ ಆಫ್ ಎನ್. ಸೊ ನೋಡಿ, ಹೌ ಮೆನಿ ಎಲಿಮೆಂಟ್ಸ್ ಡು ಯು ವಾಂಟ್ ಇನ್ ಅರೇ? ನಾನು ಹೇಳ್ತೀನಿ 3 ಎಲಿಮೆಂಟ್ ಅಂತ. ಸೊ ಎಂಟರ್ 3 ಎಲಿಮೆಂಟ್ಸ್ ಅಂತೂ 10, 5, 20 ಅಂತ ಹೇಳ್ತೀನಿ, ಅಥವಾ 23. ಸೊ ಅರೇ ಎಲಿಮೆಂಟ್ಸ್ ಆರ್. ಸೊ ಯಾವ ರೀತಿ ವರ್ಕ್ ಆಗುತ್ತೆ? ಸೊ ವೆರಿ ಸಿಂಪಲ್. ಸೊ ಈಗ ನೋಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಒಂದೇ ಒಂದು ನಿಮಿಷ ಟ್ರೇಸ್ ಮಾಡ್ತೀನಿ. ಓಕೆ, ಸೊ ಈಗ ಇಂಟ್ ಎನ್ ಕಮ ಐ ಮೆಮೊರಿ ಅಲೋಕೇಟ್ ಆಯ್ತು ಎನ್ನಿಗೆ, ಮತ್ತೆ ಐಗೆ ಮೆಮೊರಿ ಅಲೋಕೇಟ್ ಆಯ್ತು. ಸೊ ನಂಗೆ ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ಏನಾಗಿತ್ತು, 4 ಎಲಿಮೆಂಟ್ಸ್ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಂತಿತ್ತು, 4 ಎಲಿಮೆಂಟ್ಸ್ ಮಾತ್ರ ಪ್ರಿಂಟ್ ಮಾಡ್ತಿತ್ತು. ಹಂಗಾಗಿ ಈಗ 6, ಹೌ ಮೆನಿ ಎಲಿಮೆಂಟ್ಸ್ ಡು ಯು ವಾಂಟ್ ಟು ಎಂಟರ್, ಹೌ ಮೆನಿ ಎಲಿಮೆಂಟ್ಸ್ ಡು ಯು ವಾಂಟ್ ಇನ್ ಅರೇ. ಇಲ್ಲಿ ಏನ್ ಕೊಟ್ಟಿದ್ದೀರಾ ಅದಿಲ್ಲಿ ಪ್ರಿಂಟ್ ಆಯ್ತು, ಲೈನ್ ನಂಬರ್ 6 ಅಲ್ಲಿ ಕೊಟ್ಟಿರೋದು. ಸೊ ಅದನ್ನ ನೋಡ್ಕೊಂಡು ಏನ್ ಮಾಡಿದ್ರು, 3 ಅಂತ ಕೊಟ್ರು. ಯಾರು? ಯೂಸರ್. ಹೌದಾ? 3 ಎಲ್ಲಿಗೆ ಹೋಗಿ ಕೂತ್ಕೊಂತು? ಎನ್ನಿಗೆ ಹೋಗಿ ಕೂತ್ಕೊಂತು. ಈಗ ಇಂಟ್ ಎ ಆಫ್ ಎನ್, ನನಗೆ 3 ಸಿಕ್ಕಿದ ಮೇಲೆ ನಾನು ಅರೇ ಏನ್ ಮಾಡ್ಬೇಕು? ಸೊ ಡಿಕ್ಲೇರ್ ಮಾಡ್ಬೇಕು. ಎಷ್ಟು? 3 ಕಂಪಾರ್ಟ್ಮೆಂಟ್ ಸಾಕು ನನಗೆ, 0, 1, 2. ಸೊ ನನಗೇನಾಯ್ತು ಇವಾಗ, ಸೊ ಈ ಎನ್ ಸೈಜ್ ಅಕ್ಸೆಪ್ಟ್ ಮಾಡ್ಕೊಂಡು ನಾನು ಬಾಕ್ಸ್ ಆರ್ಡರ್ ಮಾಡ್ತಾ ಇದ್ದೀನಿ. ಕರೆಕ್ಟಾ? ನಾ 3 ಎಲಿಮೆಂಟ್ ಬೇಕು ಅಂದ್ರೆ 3 ಕಂಪಾರ್ಟ್ಮೆಂಟ್ ಇರೋ ಬಾಕ್ಸ್, 10 ಎಲಿಮೆಂಟ್ ಸ್ಟೋರ್ ಮಾಡ್ಬೇಕು ಅಂದ್ರೆ 10 ಕಂಪಾರ್ಟ್ಮೆಂಟ್ ಇರೋ ಬಾಕ್ಸ್. ಅಷ್ಟೇನೆ, ಸಿಂಪಲ್. ಸೊ ಇವಾಗ ಏನಾಯ್ತು, ಎಂಟರ್ ದಿಸ್ ಪರ್ಸೆಂಟೇಜ್ ಡಿ ಕರೆಸ್ಪಾಂಡ್ಸ್ ಟು ಎನ್ ಅಲ್ವಾ. ಎಂಟರ್ 3 ಎಲಿಮೆಂಟ್ಸ್. ಅದನ್ನ ನೋಡ್ಕೊಂಡು ಏನ್ ಮಾಡ್ದ ಯೂಸರು? 3 ಎಲಿಮೆಂಟ್ಸ್ ಎಂಟರ್ ಮಾಡ್ದ. ಇನ್ ಮಿಕ್ಕಿದ್ದು ಸೇಮ್ ಪ್ರೀವಿಯಸ್ ಪ್ರೋಗ್ರಾಮ್. ಫಾರ್ ಲೂಪ್ ಹೆಂಗ್ ವರ್ಕ್ ಆಗುತ್ತೆ ಒಂದಿಕ್ ತೋರಿಸ್ತೀನಿ. ಫಾರ್ ಐ ಈಕ್ವಲ್ ಟು 0, 0 ಲೆಸ್ ದನ್ ಎನ್, ಇವಾಗ 4 ಅಲ್ಲ. ಸೊ ಎನ್ ಏನು? 3. 0 ಲೆಸ್ ದನ್ 3 ಕಂಡೀಷನ್ ಟ್ರೂ, ಎಂಟರ್ ಆಯ್ತು. ಎ ಆಫ್ ಐ ಅಂದ್ರೆ ಎ ಆಫ್ 0. ಸೊ 10 ಎಲ್ಲಿಗೆ ಹೋಯ್ತು? ಎ ಆಫ್ 0 ಹೋಯ್ತು. ಐ ಪ್ಲಸ್ ಪ್ಲಸ್ 0 ಇದ್ದಿದ್ದು 1 ಆಯ್ತು. 1 ಲೆಸ್ ದನ್ 3, ಸೊ ಎ ಆಫ್ 1 ಅಂದ್ರೆ 5 ಇಲ್ಲಿಗೆ ಹೋಯ್ತು. ನೆಕ್ಸ್ಟ್ ಐ ಪ್ಲಸ್ ಪ್ಲಸ್, ಐ ಇದ್ದಿದ್ದು 2 ಆಯ್ತು. 2 ಲೆಸ್ ದನ್ 3 ಕಂಡೀಷನ್ ಇಸ್ ಟ್ರೂ. ಸೊ ಏನಾಯ್ತು? ಸೊ 23 ಇಲ್ಲಿಗೆ ಬಂತು. ನೆಕ್ಸ್ಟ್ ಐ ಪ್ಲಸ್ ಪ್ಲಸ್ 3 ಆಗುತ್ತೆ. 3 ಲೆಸ್ ದನ್ 3 ಕಂಡೀಷನ್ ಫಾಲ್ಸ್ ಆಯ್ತು, ಹೊರಗಡೆ ಬಂತು. ನೆಕ್ಸ್ಟ್ ಅರೇ ಎಲಿಮೆಂಟ್ ಸೇಮ್ ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ಪ್ರಿಂಟ್ ಮಾಡ್ತೀವಿ, ಅಷ್ಟೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮಲ್ಟಿ ಡೈಮೆನ್ಷನಲ್ ಅರೇ ಅನ್ನು ಹೇಳ್ಕೊಡ್ತೀನಿ. ಮಲ್ಟಿ ಡೈಮೆನ್ಷನಲ್ ಅರೇ ತುಂಬಾ